ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರ ಜನ್ಮ ತೊಡೆದು ಹೊರ ಜನ್ಮ ಮಾಡಿದ ಗುರುವೇ, ಭವ ಬಂಧನ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಭವ್ಯ ಎಂಬುದು ತೊಡೆದು ಭಕ್ತಿ ಎನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ಕಿ ಕೊಟ್ಟ ಗುರುವೇ, ನಮೋ 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 ನಮೋ. ಕನ್ನಡಾಂಬೆಗೆ ವಂದಿಸುತ್ತ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಅಖಂಡ ಪರಂಪರೆ ಇದೆ. ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಬಸವಾದಿ ಶರಣರು ಮತ್ತು ಜನಸಾಮಾನ್ಯರು ಆಂದೋಲನದ ಭಾಗವಾಗಿ ಬೆಳೆದು ಬಂದ ವಿಶೇಷ ಕಾವ್ಯ ಪ್ರಕಾರವೇ ಈ ಶರಣ ವಚನ ಸಾಹಿತ್ಯ. ಶರಣ ವಚನ ಸಾಹಿತ್ಯ, ಇದರಲ್ಲಿ 3 ಶಬ್ದಗಳಿವೆ: ಶರಣ, ವಚನ ಮತ್ತು ಸಾಹಿತ್ಯ. ಶರಣ ಎಂದರೆ ಆತ್ಮಜವನ್ನರಿದು ಪರಮಾತ್ಮ ಲಿಂಗ ತಾನೆಂದರಿದ ಶರಣಂಗೆ ಭೋಗಿಸುವುದಲ್ಲ ಶಿವಾರ್ಪಿತ, ರುಚಿಸುವುದಲ್ಲ ಪ್ರಸಾದ, ಅರಿದುವುದಲ್ಲ ಪರಬ್ರಹ್ಮ, ಮರೆದುವುದಲ್ಲ ಪರಮಸುಖ, ನಡೆದಿದ್ದಲ್ಲ ಶಿವತತ್ವ. ಶರಣ ತಾನೇ ಚೆನ್ನ ಕೂಡಲ ಸಂಗಮ ದೇವ, ಅಂದರೆ ಆಸೆಯನ್ನಳಿದು ರೋಷವನ್ನು ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರನೆನಿಸಿಕೊಂಡಂತವರು ಶರಣರು. ವಚನ ಎಂದರೆ ಮಾತು ಅಥವಾ ಪ್ರಮಾಣ. ಶರಣರ ಬೋಧನೆ ಗದ್ಯ ರೂಪದಲ್ಲಿ ಇರುವುದರಿಂದ ವಚನ ಎಂಬ ಹೆಸರು ಬಂದಿರಬೇಕು. ಸಾಹಿತ್ಯ ಎಂದರೆ ಒಂದು ಭಾಷೆಯಲ್ಲಿನ ಗ್ರಂಥಗಳ ಸಮೂಹವನ್ನು ಸಾಹಿತ್ಯ ಎಂದು ಕರೆಯುತ್ತಾರೆ. ಆದ್ದರಿಂದ ನರರನ್ನು ಹರನಾಗಿಸಲು ನಡುಗನ್ನಡ ಭಾಷೆಯಲ್ಲಿನ ಶಿವತತ್ವವನ್ನು ಅತ್ಯಂತ ಸರಳವಾಗಿ ರಚಿಸಿದ ನೂರಾರು ಶರಣರ ಆತ್ಮಾನುಭಾವದ ನುಡಿಗಳೇ ಈ ಶರಣ ವಚನ ಸಾಹಿತ್ಯ. ಇನ್ನು 12ನೇ ಶತಮಾನದ ಮಧ್ಯಕಾಲೀನ ಯುಗದ ಜನರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ಥಿತಿಗಳು ಆ ರೀತಿಯಲ್ಲಿದ್ದವು. ರಾಜ್ಯ ಸಾಮ್ರಾಜ್ಯಗಳ ಉದಯ ಆಸ್ತಗಳ ಯುದ್ಧದ ಘೋರ ಪರಿಣಾಮ ಜನರ ಬದುಕನ್ನು ಅಲ್ಲಾಡಿಸಿತು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಚಿಂತಾಜನಕ ಸ್ಥಿತಿಯಲ್ಲಿತ್ತು. ಇಂಥ ಸ್ಥಿತಿಯಲ್ಲಿ ಮಾನವ ಪ್ರೇಮ, ನೀತಿ, ನಿಷ್ಠೆ, ಶಿವಭಕ್ತಿ, ಆತ್ಮಪರಿವೀಕ್ಷಣೆ ಮುಂತಾದ ಭಾವಗಳಿಂದ ತುಂಬಿದ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು ಶರಣರ ಉದ್ದೇಶವಾಗಿತ್ತು. ಇದಕ್ಕೆ ಮಾದರಿಯಾಗಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿಸಿದರು. ಗುರುವಾದಡು ಆಚಾರ ಭ್ರಷ್ಟನಾದರೆ ಅನುಸರಿಸಲಾಗದು. ಬರೀ ಉಪದೇಶಕ್ಕೆ ಯಾವುದೇ ಬೆಲೆ ಇಲ್ಲ, ಯಾವುದೇ ನೆಲೆ ಇಲ್ಲ. ಆಚರಣೆ ಇಲ್ಲದವರು ಯಾರೂ ಮಾನ್ಯರಲ್ಲ. ನುಡಿದಂತೆ ನಡೆದ ಸುಮಾರು 800 ಶರಣರಿಂದ ವಚನ ಸಾಹಿತ್ಯವನ್ನು ರಚಿಸಿ ಸಂರಕ್ಷಿಸಿದರು. ಇಂಥ ಸಾಹಿತ್ಯವೇ ಶರಣ ವಚನ ಸಾಹಿತ್ಯ. ಇಂಥ ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ಜಾತಿಯ ಜನರು ವಚನವನ್ನು ಮಾಧ್ಯಮ ಮಾಡಿಕೊಂಡು ತಮ್ಮ ಅನುಭವವನ್ನು ಹೇಳಿತೊಡಗಿದರು. ಇದರಲ್ಲಿ ರಾಜಮಂತ್ರಿಗಳಿಂದ ಹಿಡಿದು ಕೀಳಮಟ್ಟದ ಕಾಯಕರು, ಮಾನವರಿದ್ದರು. ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ, ಬಸವಣ್ಣ, ಚೆನ್ನಬಸವಣ್ಣ, ಸಿದ್ದರಾಮೇಶ್ವರರು, ನಾಗರಹಡಳಯ್ಯ, ಡೋಬರ ಕಕ್ಕಯ್ಯ, ಮಳಗಿ ಮಾರಯ್ಯ, ಹಡಪದ ಅಪ್ಪಣ್ಣ, ಕುಂಬಾರ ಗುಂಡಯ್ಯ, ಐದಕ್ಕಿ ಲಕ್ಕಮ್ಮ, ಮುಕ್ತಾಯಕ್ಕ ಮುಂತಾದ ಜನರು ಇದ್ದರು. ಈ ವಚನ ಸಾಹಿತ್ಯ ಒಂದು ಚಳುವಳಿಯೇ ಆಯಿತು. ಈ ವಚನ ಸಾಹಿತ್ಯ ಮಾನವೀಯ ಮೌಲ್ಯ, ಕಾಯಕ, ದಾಸವಗಳ ಮೂಲಕ ಹೊಸ ಶರಣ ಸಂಸ್ಕೃತಿಯನ್ನು ಹುಟ್ಟುಹಾಕಿತ್ತು. ಸಂಸ್ಕೃತಿ, ಇದರಲ್ಲಿ ಸ ಎಂದರೆ ಸಮಾನತೆ, ಸಮಪಾಲು, ಸಮಬಾಳ್ವೆ. ಕೃ ಎಂದರೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು. ತಿ ಎಂದರೆ ತಿದ್ದಿ ತೀಡಿ ಸಮಾಜವನ್ನು ಹಸನಾಗಿಸುವುದು. ಸಮಾಜದ ವಿಕಾಸಕ್ಕಾಗಿ ಮಾಡುವ ಪ್ರಯತ್ನದ ಫಲಶ್ರುತಿಯೇ ಈ ಶರಣ ಸಂಸ್ಕೃತಿ. ಈ ವಚನ ಸಾಹಿತ್ಯ ಇಂತಹ ಸಂಸ್ಕೃತಿಯನ್ನೇ ಹುಟ್ಟಿಸಿತು. ಈ ವಚನ ಸಾಹಿತ್ಯದ ವಿಶಿಷ್ಟತೆ ಎಂದರೆ ಇದು ಸರಳ ಆಡು ಭಾಷೆಯಲ್ಲಿದೆ. ಗಂಡು ಹೆಣ್ಣೆಂಬ ಲಿಂಗ ಭೇದವಿಲ್ಲದೆ
ವಚನ ಸಾಹಿತ್ಯ ರಚಿಸಿದ್ದು ಇದೇ ಮೊದಲನೆಯದಾಗಿದೆ. ಆಧ್ಯಾತ್ಮವನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯ ಎಂಬ ವಿಚಾರವನ್ನು ವಚನ ಸಾಹಿತ್ಯ ಅದಲು ಬದಲು ಮಾಡಿತು. ಆಡು ಮುಟ್ಟದ ಬಳ್ಳಿ ಇಲ್ಲ ಎಂಬಂತೆ ವಚನಕಾರರು ಮುಟ್ಟದ ವಿಶ್ವವೇನ. ಆದ್ದರಿಂದ ವಚನಗಳಿಗೆ ಕನ್ನಡ ಉಪನಿಷತ್ತು ಎನ್ನಲಾಗುತ್ತದೆ. ಇಂಥ ಬಸವಾದಿ ಶರಣರ ಮತ್ತು ಅವರ ಸಮಕಾಲೀನ ವಚನಗಳು ಮುಳುಗಡೆಯಾಗಿದ್ದವು. ಇವುಗಳಿಗೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದವರು ನಮ್ಮ ನಾಡಿನ ಶ್ರೀ ಪಗು ಹಣಕಟ್ಟಿಯವರು. ಇವರು ತಮ್ಮ ಮೈಯನ್ನು ಸುಟ್ಟಿಕೊಂಡು ಮತ್ತೊಬ್ಬರಿಗೆ ಬೆಳಕನ್ನು ನೀಡಿದವರು. ಇವರ ಸಾಹಸ ಮೆಚ್ಚುವಂತದ್ದು. ಇಲ್ಲಿಯವರೆಗೆ ಸುಮಾರು 20,000ಕ್ಕೂ ಅಧಿಕ ವಚನಗಳು ಪ್ರಕಟವಾಗಿವೆ. ಶರಣರಿಗೆ ಬಾಹ್ಯ ಆಡಂಬರ ಬೇಕಿಲ್ಲ. ಅವರ ಭಸ್ಮವನ್ನಾಗಲಿ ರುದ್ರಾಕ್ಷನ್ನಾಗಲಿ ಧರಿಸಬೇಕೆಂಬ ನಿಯಮವಿಲ್ಲ. ಅವರ ಮಾಡುವ ಕ್ರಿಯೆ ಭಸ್ಮವಾದರೆ ನೋಡುವ ಕ್ರಿಯೆ ರುದ್ರಾಕ್ಷಿ. ಮುಟ್ಟಿದ್ದೆಲ್ಲ ಪಾವನ ಎಂಬಂತೆ ಅವರ ಜೀವನವು ಸರ್ವಸ್ವವು ಆ ಶಿವನಿಗೆ ಅರ್ಪಿತ. ಶರಣರ ನಡೆದು ಹೋದ ಹಾದಿ ಬಹಳ ಸುಗಮ. ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಕೊಡುಗೆ ನೀಡಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಶರಣರ ಮಾರ್ಗ ಹಚ್ಚ ಹಸಿರಾಗಿದೆ. ಇಂದು ಬಸವಣ್ಣನವರ ಶರಣ ತತ್ವಗಳನ್ನು ಅತ್ತತ್ತ ಬಸವನೆಂಬ ಬಲಿ ಲಿಂಗವೆಂಬ ಗೊಂಚಲು ಪಟ್ಟಿ ಹಿಂಡಿದರೆ ಭಕ್ತಿರಸವಯ್ಯ ಆಯತವು ಸ್ವಾಯತವು ಬಸವಣ್ಣನಿಂದ ಎಂಬ ಮಾಚೇನವರ ವಚನದಂತೆ ಎಲ್ಲ ಶರಣರು ನುಡಿದಂತೆ ಶತಶತಮಾನಗಳು ಉರುಳಿದರು ಸವೆಯದಷ್ಟು ಸುದೀರ್ಘ ಈ ವಚನ ಸಾಹಿತ್ಯ. ಎಲ್ಲ ಗುರುಗಳು ಶರಣರು ಹೇಳುವುದೆಂದರೆ ಮನುಷ್ಯರಾಗಿ ಹುಟ್ಟಿ ಮಾನವರಾಗಿ ಬಾಳಬೇಕು. ಸಿದ್ದಯ್ಯ ಪುರಾಣಿಕರು ಹೇಳುತ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು, ಹಿಂದೂ ಮುಸಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು. ಹಿಂದೂ ಮುಸಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಹೋಗ ಬಯಸಿ ಚಾರ್ವಾಕನೇ ಆಗು, ಹೋಗ ಬಯಸಿ ಏನಾದರೂ ಆಗು, ಹಾರೈಸಿದಂತಾಗು, ಏನಾದರೂ ಆಗು, ಹಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮಾನವನಾಗು, ಮಾನವನಾಗು. ಹಾಗಾದರೆ ನಾವು ಮಾನವರಲ್ಲವೇ ಎಂದು ನಮ್ಮನ್ನು ನಾವು ಪ್ರಶ್ನಿಸಿಕೊಂಡಾಗ ಬಹುಶಃ ನಾವು ಆಕಾರ ರೂಪದಲ್ಲಿ ಮಾನವರೇ ಹೊರತು ಆಚಾರ ರೂಪದಲ್ಲಿ ಮಾನವರಲ್ಲ. ಅಂದರೆ ಮಹಾತ್ಮ ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಹೇಳಿದ ಹಾಗೆ, ಏಷಾಂ ನ ವಿದ್ಯಾ ನ ತಪೋ ನ ದಾನ ನ ಜ್ಞಾನ ನ ಶೀಲ ನ ಗುಣ ನ ಧರ್ಮ ತೇ ಮರ್ತ್ಯಲೋಕೆ ಭುವಿಭಾರಭೂತಾಃ ಮನುಷ್ಯ ರೂಪೇಣ ಮೃಗಚ್ಚರಂತೆ. ಅಂದರೆ ವಿದ್ಯಾ, ತಪಸ್ಸು, ದಾನ, ಜ್ಞಾನ, ಶೀಲ, ಗುಣ, ಧರ್ಮ ಈ 7 ಮಾನವೀಯತೆ ಗುಣಗಳನ್ನು ಯಾರು ಸಂಪಾದಿಸುತ್ತಾರೋ ಅವರೇ ನಿಜವಾದ ಮಾನವರು. ಉಳಿದಿದ್ದವರು ಎಲ್ಲ ಭೂಮಿಗೆ ಭಾರವಾಗಿ ಭೂಮಿಯ ಮೇಲೆ ಅಡ್ಡಾಡುತ್ತಿರುವ ಮೃಗಗಳಿದ್ದಂತೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗೆಳೆಯರ. ಮಾನವ ಜನ್ಮ ದೊಡ್ಡದು. ಹೇಗೆ ಕೀಲೆ ಕೈ ಒಂದೇ ಇದ್ದರೂ ಕೀಲೆಯನ್ನು ಹಾಕಲು ಬರುತ್ತದೆ, ತೆಗೆಯಲು ಬರುತ್ತದೆ. ಹಾಗೆಯೇ ಮನುಷ್ಯ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡರೆ ದೇವಮಾನವನಾಗುತ್ತಾನೆ. ದುಷ್ಟ ಗುಣಗಳನ್ನು ಬೆಳೆಸಿಕೊಂಡರೆ ರಾಕ್ಷಸನಾಗುತ್ತಾನೆ. ಮಾನವೀಯತೆ ಮಾಯವಾಗುತ್ತಿರುವ ಈ ದಿನದಲ್ಲಿ ಮಾನವೀಯ ಹಕ್ಕುಗಳ ರಕ್ಷಣೆ ಆಗಲೇಬೇಕು. ಸಹನೆ, ಸಹಕಾರ, ಸಮಾನತೆಯಂತ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ದೌರ್ಜನ್ಯ, ಅತ್ಯಾಚಾರ ಮುಂತಾದ ಮೃಗ